ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸಲ್ಲಿ ಚಾಪ್ಟರ್ ನಂಬರ್ 8 ಮೆಜರ್ಮೆಂಟ್, ಕನ್ನಡದಲ್ಲಿ ಅಳತೆಗಳು, ಈ ಚಾಪ್ಟರ್ ಮೇಲೆ ಒಂದು 15 ಪ್ರಾಕ್ಟೀಸ್ ಕ್ವಶನ್ನ ಸಾಲ್ವ್ ಮಾಡಿಸ್ತೀನಿ. ಆಲ್ರೆಡಿ 100 ಕ್ವಶನ್ನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ ಕ್ವಶನ್ ನಂಬರ್ 101ರಿಂದ 115ವರೆಗೂ ಸಾಲ್ವ್ ಮಾಡಿಸ್ತೀನಿ. ಆಯಿತಾ? ಕ್ವಶನ್ ನಂಬರ್ 101 ನೋಡಿ. ಕ್ವಶನ್ ನಂಬರ್ 101ರಲ್ಲಿ 6 ಮಂತ್ 7 ವೀಕ್ಸ್ ಪ್ಲಸ್ 16 ಡೇಸ್ ಅಂತ ಕೊಟ್ಬಿಟ್ಟು ಇದನ್ನೆಲ್ಲ ಡೇಸ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದರೆ, ಆಯಿತಾ? ಇದನ್ನ ಡೇಸ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇದನ್ನು 30ಇಂದ ಮಲ್ಟಿಪ್ಲೈ ಮಾಡಿ. 1 ಮಂತ್ ಅಂದರೆ 30 ಡೇಸು. ನೆಕ್ಸ್ಟ್ 7 ವೀಕ್ಸ್, 1 ವೀಕ್ ಅಂದರೆ 7 ಡೇಸ್. ಆಯಿತಾ? ಇದೆಲ್ಲ 16 ಡೇಸ್ ಎಲ್ಲ ಇದೆ. ಇದೆಲ್ಲ 16 ಡೇಸ್ ಎಲ್ಲ ಇದೆ. ಸೊ ಕನ್ವರ್ಟ್ ಮಾಡಿ. 6 ಮೂರ್ಲಿ 18, 180, 7 7 49, ಇದು 16. ಆಯಿತಾ? ಇವೆಲ್ಲ ಡೇಸಲ್ಲಿದೆ. ಇದನ್ನು ಆ್ಯಡ್ ಮಾಡಿದ್ರೆ 3 ಆ್ಯಡ್ ಮಾಡಿ 245 ಡೇಸ್ ಆಗುತ್ತೆ. 245 ಡೇಸ್ ಆಗುತ್ತೆ. ಆಯಿತಾ? ಆನ್ಸರ್ ಏನು ಬರುತ್ತೆ? 245. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 101ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 102 ನೋಡಿ. ಕ್ವಶನ್ ನಂಬರ್ 102 ಅಲ್ಲಿ ಒಂದು ಬಸ್ಸು ಲಕ್ನೋಯಿಂದ ಮೀರತ್ಗೆ ಹೋಗುತ್ತೆ. ಆಯಿತಾ? ಲಕ್ನೋನ ಸಾಯಂಕಾಲ 7:45 ಬಿಟ್ಟು ಮೀರತ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗು 7:50 AM ಹೋಗಿ ತಲುಪುತ್ತೆ. ಆಯಿತಾ? ಯಾವುದೋ ಒಂದು ಬಸ್ ಇರುತ್ತೆ. ಆಯಿತಾ? ಅದು ಲಕ್ನೋಯಿಂದ ಮೀರತ್ಗೆ ಹೋಗುತ್ತೆ. ಲಕ್ನೋನ ಹಿಂದಿನ ದಿನ ಸಾಯಂಕಾಲ 7:45 ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಮೀರತ್ನ ತಲುಪುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು 7:50 AM ಮೀರತ್ನ ತಲುಪುತ್ತೆ. ಆಯಿತಾ? ಇದ್ರ ಟ್ರಾವೆಲಿಂಗ್ ಟೈಮ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಎಷ್ಟು ಗಂಟೆ ಪ್ರಯಾಣ ಮಾಡಿದ್ರು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರು. ಆಯಿತಾ? ತುಂಬ ಸಿಂಪಲ್ ಆಗಿದೆ. 7:45 PM ಅಂತೆ, 7:40 AM ಅಂತೆ ನೆಕ್ಸ್ಟ್ ಡೇ. ಆಯಿತಾ? ನೋಡಿ, ನೆಕ್ಸ್ಟು 7:45 PM ಅಲ್ವಾ? ನೆಕ್ಸ್ಟು 7:45 AM ಅಂತ ಹಾಕೊಳ್ಳಿ. ಆಯಿತಾ? ಎಷ್ಟು ಗಂಟೆ ಟ್ರಾವೆಲ್ ಮಾಡಿದೆ ಅಂತ ಅರ್ಥ? 12 ಅವರ್ಸ್ ಟ್ರಾವೆಲ್ ಮಾಡಿದೆ ಅಂತ. ಆಯಿತಾ? ನೋಡಿ, ಹಿಂದಿನ ದಿನ ಸಾಯಂಕಾಲ ಅಥವಾ ರಾತ್ರಿ 7:45 ಬಿಟ್ಟಿದೆ. ನೆಕ್ಸ್ಟ್ ಡೇ ಮಾರ್ನಿಂಗು 7:45 ಹೋಗಿ ಲಕ್ನೋನ ತಲುಪಿದೆ ಅಂತ ಅಂದ್ಕೊಂಡ್ರೆ 12 ಅವರ್ಸ್ ಟ್ರಾವೆಲ್ ಮಾಡಿದೆ. ಆಯಿತಾ? 12 ಅವರ್ಸ್ ಟ್ರಾವೆಲ್ ಮಾಡಿದೆ. ಆಯಿತಾ? ಇಲ್ಲಿರೋದು 7:15 AM ತಲುಪಿರೋದು, 7:45ಗಲ್ಲ. 7:15 AM ತಲುಪಿದೆ. ಹಂಗಾದ್ರೆ 30 ಮಿನಿಟ್ಸ್ ಮೈನಸ್ ಮಾಡಿ. ಅಷ್ಟೇ ಇದರಲ್ಲಿ 30 ಮಿನಿಟ್ಸ್ನ ಮೈನಸ್ ಮಾಡಿ. 30 ಮಿನಿಟ್ಸ್ನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 12 ಗಂಟೆಲಿ 30 ಮಿನಿಟ್ಸ್ ಮೈನಸ್ ಮಾಡಿದ್ರೆ 11 ಗಂಟೆ 30 ನಿಮಿಷ ಆಗುತ್ತೆ. ಆಯಿತಾ? 11 ಗಂಟೆ 30 ನಿಮಿಷ ಅದ್ರ ಟ್ರಾವೆಲ್ ಟೈಮ್. ಆಯಿತಾ? ಈ ರೀತಿ ಸಿಂಪಲಾಗಿ ಫೈಂಡ್ ಔಟ್ ಮಾಡ್ಬೋದು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ ಬರುತ್ತೆ. ಕ್ವಶನ್ ನಂಬರ್ 102ಗೆ ಆಪ್ಷನ್ ಎ ಬರುತ್ತೆ. ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ ನೋಡಿ. ಹಿಂದಿನ ದಿನ ರಾತ್ರಿ 7:45 ಲಕ್ನೋ ಸ್ಟೇಷನ್ನ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್, ಮುಂದಿನ ದಿನ ಬೆಳಿಗ್ಗೆ 7:15 ತಲುಪುತ್ತೆ. ಆಯಿತಾ? ನೋಡಿ, 7:45 PM ಬಿಟ್ಟಿದೆ ಹಿಂದಿನ ದಿನ. ನೆಕ್ಸ್ಟು ಇದಕ್ಕೆ 12 ಅವರ್ಸ್ ಆ್ಯಡ್ ಮಾಡಿ. ಇದಕ್ಕೆ 12 ಅವರ್ಸ್ನ ಆ್ಯಡ್ ಮಾಡಿದ್ರೆ 7:45 AM ಆಗುತ್ತೆ. ಆಯಿತಾ? 12 ಅವರ್ಸ್ ಬಂದ್ಬಿಡ್ತು. ರಾತ್ರಿ 7:45, ಅದಕ್ಕೆ 12 ಅವರ್ಸ್ನ ಆ್ಯಡ್ ಮಾಡಿದ್ರೆ ಬೆಳಿಗ್ಗೆ 7:45 ಆಗುತ್ತೆ. ಆಯಿತಾ? ರಾತ್ರಿ 7:45 12 ಗಂಟೆ ಆ್ಯಡ್ ಮಾಡಿದ್ರೆ ಬೆಳಿಗ್ಗೆ 7:45 ಆಗುತ್ತೆ. ಆದರೆ ತಲುಪಿರೋದಷ್ಟು 7:15. ಇಲ್ಲಿ 7:45 ಇದೆ. ಸೊ 30 ಮಿನಿಟ್ಸ್ ಜಾಸ್ತಿ ಇದೆ. 30 ಮಿನಿಟ್ಸ್ನ ಮೈನಸ್ ಮಾಡಿ ಅಷ್ಟೇ. 30 ಮಿನಿಟ್ಸ್ನ ಮೈನಸ್ ಮಾಡಿದ್ರೆ 12 ಗಂಟೆಲಿ 30 ನಿಮಿಷ ಕಳೆದ್ರೆ ಎಷ್ಟಾಗುತ್ತೆ? 11 ಗಂಟೆ 30 ನಿಮಿಷ. ಆಯಿತಾ? 11 ಗಂಟೆ 30 ನಿಮಿಷ. ಈ ರೀತಿ ಡೈರೆಕ್ಟಾಗಿ ಫೈಂಡ್ ಮಾಡ್ಬೋದು. ಕ್ವಶನ್ ನಂಬರ್ 102ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 103 ನೋಡಿ. ಕ್ವಶನ್ ನಂಬರ್ 103ಅಲ್ಲಿ ರಾಮನ್ನವರು ರಾತ್ರಿ 9:30 ಮಲಗಿ ಬೆಳಿಗ್ಗೆ 5:50 ಹೇಳ್ತಾರಂತೆ. ಹಾಗಾದರೆ ಅವರು ಎಷ್ಟೊತ್ತು ನಿದ್ದೆ ಮಾಡಿದ್ರು ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಆಯಿತಾ? ಎಷ್ಟೊತ್ತು ಮಲಗಿದ್ದು? 9:30. ಆಯಿತಾ? ನೆಕ್ಸ್ಟು 10:30 ಅಂದರೆ ಎಷ್ಟಾಯಿತು? 1 ಅವರ್ ಆಯಿತು. ನೆಕ್ಸ್ಟು 11:30 ಅಂದರೆ 2 ಅವರ್ ಆಯಿತು. ನೆಕ್ಸ್ಟ್ 12 ಗಂಟೆ ಸ್ಟಾಪ್ ಮಾಡಿ. 12 ಗಂಟೆ. ಆಯಿತಾ? 11:30ರಿಂದ 12 ಗಂಟೆ ಅಂದರೆ ಬರೀ 30 ಮಿನಿಟ್ಸ್ ಇರುತ್ತೆ. ಇಲ್ಲಿ 30 ಮಿನಿಟ್ಸ್ ಇರುತ್ತೆ. ಆಯಿತಾ? ಮಧ್ಯರಾತ್ರಿ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿ. ಎಷ್ಟಾಗುತ್ತೆ? 2.5 ಅವರ್ಸ್ ಆಗುತ್ತೆ. ಆಯಿತಾ? 2.5 ಅವರ್ಸು ಮಲಗಿದ್ದಾರೆ ಇಲ್ಲಿಗೆ. ಆಯಿತಾ?
ರಾತ್ರಿ 9:30 ಮಧ್ಯರಾತ್ರಿ 12 ಗಂಟೆ ಗಂಟ 2.5 ಅವರ್ಸ್ ಮಲಗಿದ್ದಾರೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮಧ್ಯರಾತ್ರಿ 12 ಗಂಟೆಯಿಂದ ಶುರು ಮಾಡಿ. ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆ 50 ನಿಮಿಷ AM ವರೆಗೂ ಎಷ್ಟು ಗಂಟೆ ಮಲಗಿದ್ದಾರೆ ಅಂದರೆ 5 ಗಂಟೆ 50 ನಿಮಿಷ ಮಲಗಿದ್ದಾರೆ. ಆಯಿತಾ, 5 ಗಂಟೆ 50 ನಿಮಿಷ ಮಲಗಿದ್ದಾರೆ. ಇಲ್ಲಿ 2 ಗಂಟೆ 30 ನಿಮಿಷ ಮಲಗಿದ್ದಾರೆ. ಇವೆರಡನ್ನು ಆ್ಯಡ್ ಮಾಡಿ ಅಷ್ಟೇ. ಇದು ಮತ್ತು ಇದನ್ನು ಆ್ಯಡ್ ಮಾಡಿದ್ರೆ ಟೋಟಲಾಗಿ ಎಷ್ಟು ಗಂಟೆ ಮಲಗಿದ್ದಾರೆ ಅಂತ ಗೊತ್ತಾಗುತ್ತೆ. ಆಯಿತಾ, 550 ಮತ್ತು 230 ಇದೇನಾಗುತ್ತೆ 80 ಮಿನಿಟ್ಸ್, 80 ನಿಮಿಷ. 5 2 7 ಗಂಟೆ. ಆಯಿತಾ, 80 ನಿಮಿಷನ ಯಾವ ರೀತಿ ಬರ್ಕೋಬೋದು? 80 ನಿಮಿಷನ 60 ನಿಮಿಷ ಪ್ಲಸ್ 20 ನಿಮಿಷ ಅಂತ ಬರ್ಕೋಬೋದು. ಆಯಿತಾ, 60 ನಿಮಿಷ ಅಂದರೆ 1 ಗಂಟೆ ಅಂತ, ಅದು ಈ ಕಡೆ ಬರುತ್ತೆ. ಆಯಿತಾ, 60 ನಿಮಿಷನ ಈ ಕಡೆ ತಗೊಳ್ಳಿ, ಅದು 1 ಗಂಟೆ ಆಗುತ್ತೆ. 60 ನಿಮಿಷ ಅಂದರೆ 1 ಗಂಟೆ ಈ ಕಡೆ ತಗೊಳ್ಳಿ, ಅದು 7 ಗಂಟೆ ಇದ್ದದ್ದು 8 ಗಂಟೆ ಆಗುತ್ತೆ. ಆಯಿತಾ, ಉಳಿದಿರೋದು 20 ಮಿನಿಟ್ಸ್. ಅವರು 8 ಗಂಟೆ 20 ನಿಮಿಷ ಮಲಗಿದ್ದಾರೆ. ರಾಮನ್ ಅವರು 8 ಗಂಟೆ 20 ನಿಮಿಷ ಮಲಗಿದ್ದಾರೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 103ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 104 ನೋಡಿ. ಕ್ವಶನ್ ನಂಬರ್ 104ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಟ್ರೈನು 6 ಗಂಟೆ 30 ನಿಮಿಷ ಟ್ರಾವೆಲ್ ಮಾಡಿ ರಾತ್ರಿ 9 ಗಂಟೆಗೆ ಅದರ ಡೆಸ್ಟಿನೇಷನ್ನ ರೀಚ್ ಆಗುತ್ತಂತೆ. ಆಯಿತಾ, ಯಾವುದೋ ಒಂದು ಟ್ರೈನು 6 ಗಂಟೆ 30 ನಿಮಿಷ ಪ್ರಯಾಣ ಮಾಡಿ ಆ ಟ್ರೈನ್ ತಲುಪಬೇಕಾದ ಸ್ಥಳವನ್ನು ರಾತ್ರಿ 9 ಗಂಟೆಗೆ ಹೋಗಿ ತಲುಪುದಂತೆ. ಆಯಿತಾ, ಹಾಗಾದರೆ ಅದು ಜರ್ನಿನ ಎಷ್ಟು ಗಂಟೆಗೆ ಶುರು ಮಾಡ್ತು, ಅದು ಪ್ರಯಾಣನ ಎಷ್ಟು ಗಂಟೆಗೆ ಶುರು ಮಾಡ್ತು ಅಂತ ಕೇಳಿದೆ. ಆಯಿತಾ, ಜಸ್ಟ್ ಇದರಿಂದ ಇದನ್ನು ಮೈನಸ್ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಆಯಿತಾ, ನೋಡಿ, ಇದರಿಂದ ಇದನ್ನು ಮೈನಸ್ ಮಾಡೋಕ್ಕಾಗಲ್ಲ. ಏನಕ್ಕೆ? 0 0 ಇದೆ, ಅದಕ್ಕೆ ಇಲ್ಲಿ 1 ಅವರ್ ಆ ಕಡೆ ಕಳಿಸಿ, 1 ಅವರ್ ಆ ಕಡೆ ಕಳಿಸಿ, ಅಂದರೆ 60 ಮಿನಿಟ್ಸ್ ಆ ಕಡೆ ಬರುತ್ತೆ. 9 ಗಂಟೆ ಇದೆಯಲ್ಲ, 1 ಗಂಟೆ ಈ ಕಡೆ ಕಳಿಸಿದ್ರೆ 60 ಮಿನಿಟ್ಸ್ನ ಆ ಕಡೆ ಕಳಿಸಿ. ಅದೇನಾಗುತ್ತೆ? 9 ಇದ್ದು 8 ಆಗುತ್ತೆ, 9 ಇದ್ದದ್ದು 8 ಆಗುತ್ತೆ. 60 ಮಿನಿಟ್ ಈ ಕಡೆ ಬರುತ್ತೆ, 60 ಮಿನಿಟ್ ಈ ಕಡೆ ಬರುತ್ತೆ. ಆಯಿತಾ, ಇದು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 6 ಗಂಟೆ 30 ನಿಮಿಷ. ಆಯಿತಾ, ಇದು PM ನೆನಪಿರಲಿ. 60 ನಿಮಿಷದಲ್ಲಿ 30 ನಿಮಿಷ ಅಂದರೆ 30 ನಿಮಿಷ. ನೆಕ್ಸ್ಟ್ 8ರಲ್ಲಿ 6 ಅಂದರೆ 2. ಆಯಿತಾ, 8ರಲ್ಲಿ 6 ಅಂದರೆ 2:30 PM. ಅಂದರೆ ಮಧ್ಯಾಹ್ನ, PM ಅಂದರೆ ಮಧ್ಯಾಹ್ನ 2 ಗಂಟೆ 30 ನಿಮಿಷಕ್ಕೆ ಅದು ಜರ್ನಿನ ಸ್ಟಾರ್ಟ್ ಮಾಡಿದೆ. ಆಯಿತಾ, 2 ಗಂಟೆ 30 ನಿಮಿಷ PM. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 104ಗೆ? ಕ್ವಶನ್ ನಂಬರ್ 104ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 105 ನೋಡಿ. ಕ್ವಶನ್ ನಂಬರ್ 105ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಟ್ರೈನು ಸಾಯಂಕಾಲ 5:40ಕ್ಕೆ ಮುಂಬೈ ರೈಲ್ವೆ ಸ್ಟೇಷನ್ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್, ಆಯಿತಾ, ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ 10 ಗಂಟೆ 55 ನಿಮಿಷ AM ಡೆಲ್ಲಿ ತಲುಪುತ್ತಂತೆ. ಆಯಿತಾ, ಹಿಂದಿನ ದಿನ ಸಾಯಂಕಾಲ 5 ಗಂಟೆ 40 ನಿಮಿಷಕ್ಕೆ ಮುಂಬೈನ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್, ಆಯಿತಾ, ಮರುದಿನ ಬೆಳಿಗ್ಗೆ 10 ಗಂಟೆ 55 ನಿಮಿಷಕ್ಕೆ ದೆಹಲಿನ ತಲುಪುತ್ತಂತೆ. ಹಾಗಾದರೆ ಎಷ್ಟು ಗಂಟೆಗಳ ಕಾಲ ಇದು ಟ್ರಾವೆಲ್ ಮಾಡಿದೆ, ಎಷ್ಟು ಗಂಟೆಗಳ ಕಾಲ ಇದು ಪ್ರಯಾಣ ಮಾಡಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಆಯಿತಾ, ಟ್ರಾವೆಲ್ ಟೈಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಯಾವ ರೀತಿ ಮಾಡ್ತೀರಾ? ಇಲ್ಲಿ ನೋಡಿ, ಸಾಯಂಕಾಲ 5:40ರಿಂದ ಬೆಳಗ್ಗೆ 10 ಗಂಟೆ 55 ನಿಮಿಷ. ಒಂದು ಕೆಲಸ ಮಾಡಿ, ಇನ್ನು ಈಸಿ ಅಂದರೆ ನೋಡಿ, ಸಾಯಂಕಾಲ 5:40 ಅಲ್ಲ, ಬೆಳಗ್ಗೆ 5:40 AM ಅಂತ ಅಂದ್ಕೊಳ್ಳಿ. ಸಾಯಂಕಾಲ 5:40 PM ಇಂದ ಬೆಳಗ್ಗೆ 5:40 AM ವರೆಗೂ 12 ಅವರ್ಸ್ ತೊಗೊಂಡಿದೆ. ಆಯಿತಾ, ನೋಡಿ ಇನ್ನೊಂದ್ಸಲ, ಸಾಯಂಕಾಲ 5:40 PM ಇಂದ ಬೆಳಗ್ಗೆ 5:40 AM ವರೆಗೂ 12 ಅವರ್ಸು ಪ್ರಯಾಣ ಮಾಡಿದೆ. ಆಯಿತಾ, ಪುನಃ 5:40ರಿಂದ ಲೆಕ್ಕ ಕೊಡಿ. ಈಗ 5:40ರಿಂದ 6:40 5:40ರಿಂದ 6:40 1 ಅವರ್. ಆಯಿತಾ, ನೆಕ್ಸ್ಟು 7:40 2 ಅವರ್. ನೆಕ್ಸ್ಟು 8:40 3 ಅವರ್. ನೆಕ್ಸ್ಟು 9:40 4 ಅವರ್. ನೆಕ್ಸ್ಟು 10:40 5 ಅವರ್. ಆಯಿತಾ, ನೆಕ್ಸ್ಟ್ 10:40ರಿಂದ 10 ಗಂಟೆ 55 ನಿಮಿಷ ಅಂದರೆ 15 ನಿಮಿಷ. 10 ಗಂಟೆ 40 ನಿಮಿಷದಿಂದ 10 ಗಂಟೆ 55 ಅಂದರೆ 15 ನಿಮಿಷ.
ಇಲ್ಲಿ 15 ನಿಮಿಷ ಎಕ್ಸ್ಟ್ರಾ ಬರುತ್ತೆ, 15 ಮಿನಿಟ್ ಆಯ್ತಾ. 15 ಮಿನಿಟ್ ಅಂದರೆ 5 hour 15 minutes ಆಯಿತು. 5 hour 15 minutes ಆಯಿತು ನೋಡಿ. 1 2 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆ 15 ನಿಮಿಷ, 5 ಗಂಟೆ 15 ನಿಮಿಷ ಆಯಿತು. 5 ಗಂಟೆ 15 ನಿಮಿಷ ಇಲ್ಲಿ ಬಂತು ಆಯಿತಾ. 5 ಗಂಟೆ 15 ನಿಮಿಷ 12 ಗಂಟೆ ಎರಡನ್ನೂ ಆ್ಯಡ್ ಮಾಡಿ, 12 ಗಂಟೆ ಇದು 5 ಗಂಟೆ 15 ನಿಮಿಷ ಎರಡನ್ನೂ ಆ್ಯಡ್ ಮಾಡಿ, ಎರಡನ್ನೂ ಆ್ಯಡ್ ಮಾಡಿದ್ರೆ 15 ಬರುತ್ತೆ. 12 5 17 ಗಂಟೆ ಆಗುತ್ತೆ ಆಯಿತಾ. ಟ್ರಾವೆಲ್ ಟೈಮು ಮುಂಬೈಯಿಂದ ಡೆಲ್ಲಿಗೆ 17 ಗಂಟೆ 15 ನಿಮಿಷ ತಗೊಂಡಿದೆ ಆಯಿತಾ. 17 ಗಂಟೆ 15 ನಿಮಿಷ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 105ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 106 ನೋಡಿ. ಕ್ವಶನ್ ನಂಬರ್ 106ಅಲ್ಲಿ ಯಾವುದೋ ಒಂದು ಮಗು ರಾತ್ರಿ 8 ಗಂಟೆ 30 ನಿಮಿಷಕ್ಕೆ ಮಲಗಿ ಬೆಳಗ್ಗೆ 7 ಗಂಟೆ 45 ನಿಮಿಷಕ್ಕೆ ಎದ್ದಿದೆ. ಹಾಗಾದರೆ ಆ ಮಗು ಎಷ್ಟೊತ್ತು ನಿದ್ದೆ ಮಾಡ್ತು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಯಾವ ರೀತಿ ಮಾಡ್ತೀರಾ? 8:30ಕ್ಕೆ ಮಲಗಿದೆ, ನೆಕ್ಸ್ಟು 9:30, 8:30ರಿಂದ 9:30 1 ಗಂಟೆ ಆಯಿತು. ನೆಕ್ಸ್ಟು 9:30 10:30 2 hour ಆಯಿತು. 11:30 3 hour ಆಯಿತು. ನೆಕ್ಸ್ಟ್ 11:30ರಿಂದ 12 ಗಂಟೆ, 11:30ರಿಂದ 12 ಗಂಟೆ 30 minutes ಆಯಿತು ಆಯಿತಾ. 3 hour 30 minutes ಆಯಿತು. ಇಲ್ಲಿ 3 hour 30 minutes ಆಯಿತು ಆಯಿತಾ. ಮಿಡ್ ನೈಟ್ ಗಂಟು ಫೈಂಡ್ ಔಟ್ ಮಾಡಿದ್ವಿ. ಮಿಡ್ ನೈಟ್ ಗಂಟ 3 hour 30 minutes ಮಲಗಿದೆ. ನೆಕ್ಸ್ಟ್ ಮಧ್ಯರಾತ್ರಿಯಿಂದ ಬೆಳಗಿನ ಜಾವ 7:45 ಗಂಟೆ, ಮಧ್ಯರಾತ್ರಿಯಿಂದ ಬೆಳಗಿನ ಜಾವ 7 ಗಂಟೆ 45 ನಿಮಿಷ ಇಂಟು ಎಷ್ಟು ಗಂಟೆ ಮಲಗಿದೆ? 7 ಗಂಟೆ 45 ನಿಮಿಷ ಮಲಗಿದೆ ಆಯಿತಾ. ಇದು ಮತ್ತು ಇದನ್ನು ಆ್ಯಡ್ ಮಾಡಿ, ಇವೆರಡನ್ನು ಆ್ಯಡ್ ಮಾಡಿ ಟೋಟಲಾಗಿ ಎಷ್ಟು ಗಂಟೆ ಮಲಗಿದೆ ಅಂತ ಗೊತ್ತಾಗುತ್ತೆ ಆಯಿತಾ. 7:45 ಇದು 3:30 5 4 3 7 7 3 10 ಆಯಿತಾ. 75 minutesನ ಏನಂತ ಬರ್ಕೋಬೋದು? 75 minutesನ 60 + 15 minutes ಅಂತ ಬರ್ಕೋಬೋದು. 60 + 50 minutes 1 hour ಈ ಕಡೆ ಬಂದರೆ ಏನಾಗುತ್ತೆ? ಇದು 11 ಆಗುತ್ತೆ. 11 ಗಂಟೆ 15 ನಿಮಿಷ ಮಲಗಿದೆ ಅಂತ, 11 ಗಂಟೆ 15 ನಿಮಿಷ ಮಲಗಿದೆ ಅಂತ, 11 ಗಂಟೆ 15 ನಿಮಿಷ ಮಲಗಿದೆ ಅಂತ ಆಯಿತಾ. ಮೋಸ್ಟ್ಲಿ ಇದು ಚಿಕ್ಕ ಮಕ್ಳು ಅನ್ಸುತ್ತೆ, ಎಳೆ ಪಾಪುಗಳು. 1.5 ವರ್ಷದಿಂದ 2 ವರ್ಷ ಆ ಮಗುದು ಏಜ್ ಏನಾರ 1.5 ವರ್ಷದಿಂದ 2 ವರ್ಷ ಏನಾರು ಆಗಿದ್ರೆ ಆ ಮಕ್ಕಳು ಜಾಸ್ತಿ ನಿದ್ದೆ ಮಾಡಬೇಕು. 11 ಗಂಟೆಯಿಂದ 12 ಗಂಟೆ ನಿದ್ದೆ ಮಾಡಬೇಕು. ಬಹುಶಃ ಇದು ಎಳೆ ಪಾಪ ಅನ್ಸುತ್ತೆ, 2 ವರ್ಷದ ಒಳಗಡೆ ಅನ್ಸುತ್ತೆ ಏಜು, ಅದಕ್ಕೆ ಇಷ್ಟು ಗಂಟೆ ನಿದ್ದೆ ಮಾಡ್ತಾ ಇದೆ ಆಯಿತಾ. ಏಜ್ ಕಡಿಮೆ ಆಗ್ತಾ ಇದ್ದಂಗೆ ಜಾಸ್ತಿ ಹೊತ್ತು ನಿದ್ದೆ ಮಾಡೋದು ಒಳ್ಳೆಯದು ಆಯಿತಾ. ಕ್ವಶನ್ ನಂಬರ್ 106ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 106ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 107 ನೋಡಿ. ಕ್ವಶನ್ ನಂಬರ್ 107 ಏನು ಕೊಟ್ಟಿದ್ದೇನೆ ಅಂದರೆ 20 ಬುಕ್ಸ್ಗೆ 200 ರೂಪಾಯಿ ಆಗುತ್ತಂತೆ. 20 ಬುಕ್ಸ್ಗೆ 200 ರೂಪಾಯಿ ಆಗುತ್ತಂತೆ. ಹಾಗಾದರೆ 45 ಬುಕ್ಸ್ಗೆ ಎಷ್ಟಾಗುತ್ತೆ ಅಂತ ಕೇಳಿದರೆ, 45 ಬುಕ್ಸ್ಗೆ ಎಷ್ಟು ದುಡ್ಡಾಗುತ್ತೆ ಅಂತ ಕೇಳಿದರೆ ಆಯಿತಾ. ಫಸ್ಟ್ ಏನು ಮಾಡಿ, ಹೇಳಿದ್ನಲ್ಲ ಯೂನಿಟರಿ ಮೆಥಡ್ ಅಥವಾ ಕನ್ನಡದಲ್ಲಿ ಏಕಮಾನ ಪದ್ಧತಿ, ಇದನ್ನು ಯೂಸ್ ಮಾಡಿ. 20 ಬುಕ್ಸ್ಗೆ 200 ರೂಪಾಯಿ. ನೆಕ್ಸ್ಟ್ ಒಂದು ಬುಕ್ಗೆ ಎಷ್ಟಾಗುತ್ತೆ? ಒಂದು ಬುಕ್ಗೆ ಫೈಂಡ್ ಔಟ್ ಮಾಡಿ. ಒಂದು ಬುಕ್ ಎಷ್ಟಾಗುತ್ತೆ? 200, ಇದು 20 ಡಿನಾಮಿನೇಟರ್ ಹೋಗುತ್ತೆ ಆಯಿತಾ. ಇದು 20 ಡಿನಾಮಿನೇಟರ್ ಹೋಗುತ್ತೆ ಆಯಿತಾ. ಇದೇನಾಗುತ್ತೆ? 1 0 1 0 ಕ್ಯಾನ್ಸಲ್ ಆಗುತ್ತೆ. 2 1 2 10. ಒಂದು ಬುಕ್ಗೆ 10 ರೂಪಾಯಿ ಆಗುತ್ತೆ ಆಯಿತಾ. ಒಂದು ಬುಕ್ಗೆ 10 ರೂಪಾಯಿ ಆಗುತ್ತೆ ಆಯಿತಾ. ನೆಕ್ಸ್ಟ್ ಅವ್ನು ಕೇಳೋದು 45 ಬುಕ್ಗೆ. ಒಂದು ಬುಕ್ಗೆ 10 ರೂಪಾಯಿ ಆದರೆ 45 ಬುಕ್ ಎಷ್ಟಾಗುತ್ತೆ? 45 ಬುಕ್ಸ್ಗೆ 10 × 45 ಮಲ್ಟಿಪ್ಲೈ ಮಾಡಿ, ಹಾಗೆ ಎಷ್ಟಾಗುತ್ತೆ? 450 ರೂಪಾಯಿ ಆಗುತ್ತೆ. 450 ರೂಪಾಯಿ ಆಗುತ್ತೆ. ಆಪ್ಷನ್ ಏನು ಬರುತ್ತೆ ಆಯಿತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಆಯಿತಾ. ಕ್ವಶನ್ ನಂಬರ್ 107ಗೆ ಆಪ್ಷನ್ನು ಬಿ ಆಗುತ್ತೆ ಆಯಿತಾ. ಇದನ್ನು ಯೂನಿಟರಿ ಮೆಥಡ್ ಅಥವಾ ಏಕಮಾನ ಪದ್ಧತಿ ಅಂತ ಕೇಳ್ತಾರೆ. ಇದು ಸಿಲೆಬಸ್ಸಲ್ಲಿಲ್ಲ, ಆದರೂ ಸುಮಾರು ಕ್ವಶನ್ ಕೇಳ್ತಾರೆ. ಆಲ್ಮೋಸ್ಟ್ ಪ್ರತಿ ವರ್ಷ ಈ ಪ್ರತ್ಯಕ್ಷ ಅಥವಾ ಪರೋಕ್ಷ, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ ಇರ್ತಾರೆ ಆಯಿತಾ. ಫಸ್ಟ್ ಏನು ಮಾಡಬೇಕು? ಫಸ್ಟ್ ಸ್ಟೆಪ್ಪು 20 ಬುಕ್ಗೆ 200 ರೂಪಾಯಿ ಅಂತ ಬರ್ಕೊಳ್ಳಿ. 20 ಬುಕ್ಗೆ 200 ರೂಪಾಯಿ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಏನು ಮಾಡಿ?
ಒಂದು ಬುಕ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ. ಒಂದು ಬುಕ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತಾರೆ, 20 ಇದೆಯಲ್ಲ, 20 ಡಿನಾಮಿನೇಟರ್ ಹೋಗುತ್ತೆ, 20 ಡಿನಾಮಿನೇಟರ್ ಹೋಗುತ್ತೆ, ಸಿಂಪ್ಲಿಫೈ ಮಾಡಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಒಂದು ಬುಕ್ಗೆ 10 ರೂಪಾಯಿ ಅಂತ ಗೊತ್ತಾಯ್ತು, ಒಂದು ಬುಕ್ ಅಥವಾ ಒಂದು ವಸ್ತುದು ರೇಟ್ ಗೊತ್ತಾಯ್ತು. ನೆಕ್ಸ್ಟ್ 45 ಬುಕ್ ಅಂತ ಕೇಳಿದ್ರೆ 45ನ ಮಲ್ಟಿಪ್ಲೈ ಮಾಡಿ. ಫಸ್ಟ್ ಸ್ಟೆಪ್ ಈಕ್ವೇಟ್ ಮಾಡಿ, ಸೆಕೆಂಡ್ ಸ್ಟೆಪ್ ಡಿವೈಡ್ ಮಾಡಿ, ಥರ್ಡ್ ಸ್ಟೆಪ್ ಮಲ್ಟಿಪ್ಲೈ ಮಾಡಿ, ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಕ್ವಶನ್ ನಂಬರ್ 107ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 108 ನೋಡಿ. ಕ್ವಶನ್ ನಂಬರ್ 108 ಅಲ್ಲಿ ಏನ್ ಕೊಟ್ಟಿದ್ದೇನೆ ಅಂದ್ರೆ 7 ರಿಂಗ್ಸ್ 6 ಬ್ಯಾಂಗಲ್ಸ್ಗೆ 1,48,600 ರೂಪೀಸ್ ಆಗುತ್ತಂತೆ. ಆಯ್ತಾ, 7 ರಿಂಗ್ಸ್ 6 ಬ್ಯಾಂಗಲ್ಸ್, ಆಯ್ತಾ, 7 ರಿಂಗು, 7 ಉಂಗುರ ಮತ್ತೆ 6 ಬಳೆಗಳಿಗೆ 1,48,600 ರೂಪಾಯಿ ಆಗುತ್ತಂತೆ. 1,48,600 ರೂಪಾಯಿ ಆಗುತ್ತಂತೆ. ಹಾಗಾದ್ರೆ 21 ರಿಂಗ್ಸು ಪ್ಲಸ್ 18 ಬ್ಯಾಂಗಲ್ಸ್, 18 ಬಳೆಗಳಿಗೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ. ಆಯ್ತಾ, ನಿಮ್ಗೆಲ್ಲ ಗೊತ್ತಾಗುತ್ತೆ, ಇದು ನೋಡಿದ್ರೆ ಗೊತ್ತಾಗುತ್ತೆ. 7 ಇದೆ, 21 ಇದೆ, 7 3s 21, ಆಯ್ತಾ, 6 ಇದೆ, 18 ಇದೆ, 6 3s 18, ಆಯ್ತಾ. ಜಸ್ಟ್ 3ನ ಮಲ್ಟಿಪ್ಲೈ ಮಾಡಿ, 3ನ ಮಲ್ಟಿಪ್ಲೈ ಮಾಡಿ ಇದೇನಾಗುತ್ತೆ, ಒಂದು ಸ್ಟೆಪ್ ಎಕ್ಸ್ಟ್ರಾನೇ ಬರೀತೀನಿ, ಪ್ಲಸ್ 6 ಬ್ಯಾಂಗಲ್ಸ್, ಆಯ್ತಾ. ಇದಕ್ಕೂ 3ಯಿಂದ ಮಲ್ಟಿಪ್ಲೈ ಮಾಡಿದ್ರೆ ಇವೆರಡಕ್ಕೂ, ಇದಕ್ಕೂ 3ಯಿಂದ ಮಲ್ಟಿಪ್ಲೈ ಮಾಡಿ, ಆಯ್ತಾ, ಇದಕ್ಕೂ 3ಯಿಂದ ಮಲ್ಟಿಪ್ಲೈ ಮಾಡಿ, ಇದನ್ನು 3ಯಿಂದ ಮಲ್ಟಿಪ್ಲೈ ಮಾಡಿ, 1,48,600, ಆಯ್ತಾ. ರೈಟ್ ಹ್ಯಾಂಡ್ ಸೈಡು 3ಯಿಂದ ಮಲ್ಟಿಪ್ಲೈ ಮಾಡಿದ್ರ, ಲೆಫ್ಟ್ ಹ್ಯಾಂಡ್ ಸೈಡು 3ಯಿಂದ ಮಲ್ಟಿಪ್ಲೈ ಮಾಡಿದ್ರ. ನೆಕ್ಸ್ಟ್ 7 3s 21, 7 1 7 7 7 21 ರಿಂಗ್ಸ್ ಪ್ಲಸ್ 6 3 18, 6 3 18 ಬ್ಯಾಂಗಲ್ಸ್, ಆಯ್ತಾ. ಇದನ್ನ ಮಲ್ಟಿಪ್ಲೈ ಮಾಡಿ, ಮಲ್ಟಿಪ್ಲೈ ಮಾಡಿದ್ರೆ 4,45,800 ರೂಪಾಯಿ ಆಗುತ್ತೆ. 4,45,800 ರೂಪಾಯಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 108ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 109 ನೋಡಿ. ಕ್ವಶನ್ ನಂಬರ್ 109 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ 195 ರೂಪೀಸ್ಗೆ 15 ಮೀಟರ್ ಬಟ್ಟೆ ಸಿಗುತ್ತಂತೆ, ಆಯ್ತಾ. ಹಾಗಾದ್ರೆ 585 ರೂಪಾಯಿಗೆ ಎಷ್ಟು ಮೀಟರ್ ಬಟ್ಟೆ ಸಿಗುತ್ತೆ ಅಂತ ಕೇಳಿದೆ, ಆಯ್ತಾ. 585 ರೂಪೀಸ್ಗೆ ಎಷ್ಟು ಮೀಟರ್ ಬಟ್ಟೆ ಸಿಗುತ್ತೆ ಅಂತ ಕೇಳಿದೆ. 195 ರೂಪೀಸ್ಗೆ 15 ಮೀಟರ್ ಬಟ್ಟೆ ಅಂತೆ. ಫಸ್ಟ್ 1 ರೂಪೀಸ್ಗೆ ಫೈಂಡ್ ಔಟ್ ಮಾಡಿ. 1 ರೂಪೀಸ್ಗೆ ಎಷ್ಟಾಗುತ್ತೆ, 15/195, ಆಯ್ತಾ, ಮೀಟರ್ ಆಗುತ್ತೆ. ಫಸ್ಟು 195 ರೂಪೀಸ್ಗೆ 15 ಮೀಟರ್ ಬಟ್ಟೆ. ನೆಕ್ಸ್ಟ್ 1 ರೂಪೀಸ್ಗೆ, 1 ರೂಪೀಸ್ ಅಂದರೆ ಇದನ್ನ ಡಿನಾಮಿನೇಟರ್ ಬರುತ್ತೆ, ಡಿವೈಡ್ ಆಗುತ್ತೆ. ನೆಕ್ಸ್ಟ್ 585 ರೂಪೀಸ್ಗೆ, 1 ರೂಪೀಸ್ಗೆ ಇಷ್ಟು ಮೀಟರ್ ಬಟ್ಟೆ ಆದರೆ 585 ರೂಪೀಸ್ಗೆ ಎಷ್ಟು ಮೀಟರ್ ಬಟ್ಟೆ ಅಂತ ಕೇಳಿದ್ದಾರೆ. 15/195 ಇಂಟು 585 ಆಗುತ್ತೆ. ಜಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ, ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಸಿಂಪ್ಲಿಫೈ ಹೆಂಗೆ ಮಾಡ್ತೀರಾ ನೋಡಿ. ಇದು 15 1s 15, 13s, ಆಯಿತಾ. ಏನಾಗುತ್ತೆ, 585/13 ಆಗುತ್ತೆ. ಬೇಕು ಅಂದರೆ ನೀವು ಈ ಥರ ಇದು ಮಾಡಿ, 15ಇಂದ 195ನ ಡಿವೈಡ್ ಮಾಡಿ, ನಿಮಗೆ ಫೈನಲ್ ಆನ್ಸರು ಅಥವಾ ಕೋಶೆಂಟು 13 ಬರುತ್ತೆ. ನಾನು ಡೈರೆಕ್ಟಾಗಿ ಮಾಡಿದೆ, 15 1s 15 13s. ಮೇಲ್ಗಡೆ 585 ಇದೆ, 585, ಡಿನಾಮಿನೇಟರ್ 13 ಇದೆ, 13 ಬರ್ಕೊಂಡಿದೆ, ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರು 45 ಆಗುತ್ತೆ, ಆಯಿತಾ. 45 ಮೀಟರ್. ಎಮ್ ಇದೆ, ಎಮ್ ಹಾಕ್ಕೊಳ್ಳಿ, ಆಯಿತಾ. 585 ರೂಪೀಸ್ಗೆ ನಮಗೆ 45 ಮೀಟ್ರ್ ಬಟ್ಟೆ ಸಿಗುತ್ತೆ, 45 ಮೀಟ್ರ್. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 109ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 110 ನೋಡಿ. ಕ್ವಶನ್ ನಂಬರ್ 110ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ದ ಕಾಸ್ಟ್ ಆಫ್ 5 ಟೇಬಲ್ ಈಸ್ ಆಸ್ ಸೇಮ್ ಆಸ್ ದ ಕಾಸ್ಟ್ ಆಫ್ 7 ಚೇರ್, ಆಯಿತಾ. 5 ಟೇಬಲ್ ತೊಗೊಂಡ್ರೆ ಎಷ್ಟು ದುಡ್ಡು ಕೊಡ್ತೀರೋ ಅಷ್ಟೇ ದುಡ್ಡು 7 ಚೇರ್ ತೊಗೊಂಡ್ರು ಅಷ್ಟೇ ದುಡ್ಡು ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅಥವಾ 7 ಚೇರ್ದು ಕಾಸ್ಟ್ ಎಷ್ಟಿದೆಯೋ ಆ ಕಾಸ್ಟು 5 ಟೇಬಲ್ಗೂ ಅಷ್ಟೇ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇದನ್ನು ಬರ್ಕೊಳ್ಳಿ. 5 ಟೇಬಲ್ದು ಕಾಸ್ಟು 7 ಚೇರ್ದು ಕಾಸ್ಟ್ಗೆ ಸಮನಾಗಿದೆ ಅಂತ ಅವನೇ ಕೊಟ್ಟಿದ್ದಾರೆ. ನೆಕ್ಸ್ಟು ಅದಾದಮೇಲೆ
ಇಫ್ ದ ಕಾಸ್ಟ್ ಆಫ್ ಒನ್ ಟೇಬಲ್ ಇಸ್, ಒನ್ ಟೇಬಲ್ದು ಕಾಸ್ಟು ಎಷ್ಟಿದೆ? 210 ರೂಪಾಯಿ ಅಂತೆ. 210 ರೂಪಾಯಿ ಇದೆ ಅಂತೆ. ಒಂದು ಟೇಬಲ್ದು ಕಾಸ್ಟ್ 210 ರೂಪಾಯಿ ಆದರೆ ಒಂದು ಚೇರ್ದು ಕಾಸ್ಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯ್ತಾ? ಒಂದು ಚೇರ್ದು ಕಾಸ್ಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯ್ತಾ? ನೆಕ್ಸ್ಟ್ 5 ಟೇಬಲ್ ಈಸ್ ಈಕ್ವಲ್ ಟು 7 ಚೇರ್. ಒನ್ ಟೇಬಲ್ದು ಕಾಸ್ಟ್ ಕೊಟ್ಟಿದ್ದಾರೆ. ಒನ್ ಟೇಬಲ್ ಅಂದರೆ 210. 5 ಟೇಬಲ್ಗೆ ಎಷ್ಟಾಗುತ್ತೆ? 5 ಇಂಟು ಟೇಬಲ್ 210, 7 ಚೇರ್. ಇದನ್ನ ಹಂಗೆ ಬರ್ಕೊಳ್ಳಿ, ಆಯಿತಾ? 21 5 ಎಷ್ಟಾಗುತ್ತೆ? 21 5 1050 ಆಗುತ್ತೆ. ಇದರ ಮಲ್ಟಿಪ್ಲೈ ಮಾಡಿದ್ರೆ 1050 ಆಗುತ್ತೆ. ಟೇಬಲ್ ಅಂತ ಬರ್ಕೊಳ್ಳಿ, ಈ ಕಡೆ 7 ಚೇರ್ ಅಂತ ಬರ್ಕೊಳ್ಳಿ, ಆಯಿತಾ? ಇದು 5 ಟೇಬಲ್ ಆಗುತ್ತೆ. 5 ಟೇಬಲ್ ಆಯ್ತಲ್ಲ, ಒಂದು ಟೇಬಲ್ದು ಕಾಸ್ಟ್ ಎಷ್ಟಾಗುತ್ತೆ? 210 ಆಗುತ್ತೆ. 5 ಟೇಬಲ್ದು ಕಾಸ್ಟ್ ಎಷ್ಟಾಗುತ್ತೆ? 5 ಟೇಬಲ್ದು ಕಾಸ್ಟು 1050 ರೂಪೀಸ್ ಆಗುತ್ತೆ, ಆಯಿತಾ? ಈಗ ಒನ್ ಟೇಬಲ್, ಈಗೇನು ಮಾಡಿ, ಅವ್ನು ಕೇಳಿರೋದೇನು? ಒಂದು ಚೇರ್ದು ಕಾಸ್ಟ್, ಒಂದು ಚೇರ್ ಕಾಸ್ಟ್ ಕೇಳಿದ್ದೇನೆ. ಒಂದು ಚೇರ್ ಕಾಸ್ಟ್ ಅಂದರೆ ಇಲ್ಲಿ ಬರ್ಕೊಳ್ಳಿ, ಒಂದು ಚೇರ್ ಅಂತ ಹಾಕೊಳ್ಳಿ, ಆಯಿತಾ? 7 ಈ ಕಡೆ ಕಳಿಸಿ. 7 ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? 1050 ಡಿವೈಡೆಡ್ ಬೈ 7 ಆಗುತ್ತೆ. 7 ಈ ಕಡೆ ಬಂದರೆ 1050 ಡಿವೈಡೆಡ್ ಬೈ 7 ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ ಚೇರ್ ಕಾಸ್ಟ್ ಸಿಗುತ್ತೆ. 1050ನ 7ಇಂದ ಡಿವೈಡ್ ಮಾಡಿ. 7ಇಂದ ಡಿವೈಡ್ ಮಾಡಿದ್ರೆ 150 ರೂಪಾಯಿ ಆಗುತ್ತೆ, ಆಯಿತಾ? ಒಂದು ಚೇರ್ದು ಕಾಸ್ಟು 150 ರೂಪಾಯಿ ಆಗುತ್ತೆ, ಆಯಿತಾ? ಒಂದು ಚೇರ್ದು ಕಾಸ್ಟು 150 ರೂಪಾಯಿ ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 110ಕ್ಕೆ ಆಪ್ಷನ್ ಡಿ. ಕ್ವಶನ್ ನಂಬರ್ 111 ನೋಡಿ. ಕ್ವಶನ್ ನಂಬರ್ 111ರಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ 475 ಲೀಟ್ರ್ ಪಂಪ್ ಮಾಡೋಕ್ಕೆ 1 ನಿಮಿಷ ಸಾಕಂತೆ, ಆಯಿತಾ? 475 ಲೀಟ್ರ್ ಪಂಪ್ ಮಾಡೋಕ್ಕೆ 1 ಮಿನಿಟು ಸಾಕಂತೆ. ಹಾಗಾದರೆ 1396500 ಲೀಟರ್ನ ಪಂಪ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳಿದೆ, ಆಯಿತಾ? 475 ಲೀಟ್ರನ್ನ ಪಂಪ್ ಮಾಡೋಕ್ಕೆ 1 ಮಿನಿಟ್ ಸಾಕು. ಹಾಗಾದರೆ 1396500 ಲೀಟರ್ನ ಪಂಪ್ ಮಾಡೋಕ್ಕೆ ಎಷ್ಟು ನಿಮಿಷ ಬೇಕು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ? ನೋಡಿ, ಫಸ್ಟ್ ಏನು ಮಾಡಿ, ಯೂನಿಟರಿ ಮೆಥಡು. 475 ಲೀಟರ್ಗೆ 1 ಮಿನಿಟ್ ಅಂದರೆ 1 ಲೀಟರ್ಗೆ ಏನಾಗುತ್ತೆ? 1/475 ಮಿನಿಟ್ ಆಗುತ್ತೆ, ಆಯಿತಾ? ಈಗ ಕೇಳಿರೋದು ಏನೋ ಎಷ್ಟುದ ಕೊಟ್ಟವನ? 1396500 ಲೀಟ್ರಿಗೆ, ಆಯಿತಾ? ಏನಾಗ ಜಸ್ಟ್ ಮಲ್ಟಿಪ್ಲೈ ಮಾಡಿ, ಇನ್ನೇನಿಲ್ಲ. 475 13965 ಎಷ್ಟು ಉದ್ದ ಇದೆ ಅಂದರೆ ನಂಬರು ನಮಗೆ ಕನ್ಫ್ಯೂಸ್ ಆಗುತ್ತೆ. 1396500, ಆಯಿತಾ? ಸಿಂಪ್ಲಿಫೈ ಮಾಡಿದ್ರೆ ಮಿನಿಟ್ ಬರುತ್ತೆ. ಜಸ್ಟ್ ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಬರುತ್ತೆ, ಆಯಿತಾ? ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2940 ಮಿನಿಟ್ ಬರುತ್ತೆ, ಆಯಿತಾ? ಇದರಿಂದ ಡಿವೈಡ್ ಮಾಡಿ ನಿಮಗೆ 2940 ಮಿನಿಟ್ ಬರುತ್ತೆ, ಆಯಿತಾ? ಆಪ್ಷನ್ ನೋಡಿ, ಆಪ್ಷನಲ್ಲೆಲ್ಲ ಅವರಲ್ಲಿ ಕೊಟ್ಟಿದ್ದಾನೆ. ಆಪ್ಷನಲ್ಲಿ ಅವರ್ ಕೊಟ್ಟಿದ್ದಾನೆ. ಸೊ ಏನು ಮಾಡಿ, ಅವರಲ್ಲಿ ಬೇಕು ಅಂದರೆ 2940ನ 60ಇಂದ ಡಿವೈಡ್ ಮಾಡಿ. 60ಇಂದ ಡಿವೈಡ್ ಮಾಡಿದ್ರೆ ನಿಮ್ಗೆ ಏನು ಆನ್ಸರ್ ಬರುತ್ತೆ? 49 ಅವರ್ ಬರುತ್ತೆ ನಿಮಗೆ, ಆಯಿತಾ? ಇದನ್ನು 60ಇಂದ ಡಿವೈಡ್ ಮಾಡಿ, 2940ನ 60ಇಂದ ಡಿವೈಡ್ ಮಾಡಿ ನಿಮಗೆ 49 ಅವರ್ ಬರುತ್ತೆ. 49 ಅವರ್, ಆಯಿತಾ? ಇದು ಫೈನಲ್ ಆನ್ಸರು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 111ಕ್ಕೆ, ಕ್ವಶನ್ ನಂಬರ್ 111ಕ್ಕೆ ಆಪ್ಷನ್ ಸಿ ಆಗುತ್ತೆ, ಆಯಿತಾ? ಇದನ್ನು ಅಷ್ಟೇ ನೀವು ಡಿವೈಡ್ ಮಾಡ್ಬೋದು. ಇದೆಯಲ್ಲ, ಇದನ್ನು ಡಿವೈಡ್ ಮಾಡಿ. ಬೇಕು ಅಂದರೆ ಇಲ್ಲಿ ಡಿವೈಡ್ ಮಾಡ್ತೀನಿ. ಹೆಂಗೆ ಮಾಡ್ತೀರಾ ನೋಡಿ. 1396500 ಇದೆ, ಆಯಿತಾ? ಇದನ್ನು ಇಲ್ಲೇ ಡಿವೈಡ್ ಮಾಡ್ತೀನಿ, ಆಯಿತಾ? ಇದನ್ನೆಲ್ಲ ಬರ್ಕೊಳ್ಳಿ. ನಿಮ್ಗೇನೋ ಹಿಂದದ್ದು ಬೇಕು ಅಂದರೆ ಒಂದು 20 ಸೆಕೆಂಡ್ ಹಿಂದೆ ಹೋಗಿ, ಹಿಂದೆ ಏನು ಬರ್ದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಆಯಿತಾ? ಇಲ್ಲೇ ಮಾಡೋಣ. 475ಇಂದ ಇದನ್ನು ಡಿವೈಡ್ ಮಾಡೋಣ. 1396500ನ ಡಿವೈಡ್ ಮಾಡೋಣ, ಆಯಿತಾ? ಇದನ್ನು 475 ಇಂಟು 2 ಮಾಡಿದ್ರೆ 475 ಇಂಟು 2 ಮಾಡಿದ್ರೆ ಏನಾಗುತ್ತೆ? 950 ಆಗುತ್ತೆ, ಆಯಿತಾ? 950
950 ಇದರಿಂದ ಡಿವೈಡ್ ಮಾಡಿ, ಮೈನಸ್ ಮಾಡಿ. 1396 950 ಇದು ಮಾಡಿದ್ರೆ ನಮಗೆ 446 ಏನೋ ಉಳಿಯುತ್ತೆ. 6 ಬರುತ್ತೆ, 9 5 ಕಳೆದ್ರೆ 4, 13 9 ಕಳೆದ್ರೆ 446 ಉಳಿಯುತ್ತೆ. 446 ಉಳಿಯುತ್ತೆ. ಆಯಿತಾ? ನೆಕ್ಸ್ಟು 446 ಇದರಿಂದ ಡಿವೈಡ್ ಆಗಲ್ಲ. ಆಗೇನು ಮಾಡಿ, ಆಗ 5ನ ಕೆಳಗಡೆ ಇಳಿಸ್ಕೊಳ್ಳಿ. 5ನ ಕೆಳಗಡೆ ಇಳ್ಕೊಂಡ್ರೆ 5 ಬರುತ್ತೆ. ಆಯಿತಾ? ನೆಕ್ಸ್ಟು 475 ಇಂಟು 9 ಮಾಡಿ. 475 ಇಂಟು 9 ಮಾಡೋರು ಎಷ್ಟು ಬರುತ್ತೆ? 4275 ಬರುತ್ತೆ. 4275 ಬರುತ್ತೆ. 5 5 ಕಳೆದ್ರೆ 0. ಆಯಿತಾ? 16ರಲ್ಲಿ 7 ಕಳೆದ್ರೆ 16ರಲ್ಲಿ 7 ಕಳೆದ್ರೆ 6 6 3 16ರಲ್ಲಿ 7 ಕಳೆದ್ರೆ 6 3 9 6 3 9 ಆಗುತ್ತೆ. ಆಯಿತಾ? ಇದು 3ರಲ್ಲಿ 2 ಕಳೆದ್ರೆ 190 ಆಗುತ್ತೆ. 190 ಆಗುತ್ತೆ. ಪುನಃ 471 190 ಡಿವೈಡ್ ಆಗಲ್ಲ. 1 0ನ ಇಳಿಸ್ಕೊಳ್ಳಿ. 1 0ನ ಇಳಿಸ್ಕೊಳ್ಳಿ. ಆಯಿತಾ? ನೆಕ್ಸ್ಟ್ 475 ಇಂಟು 4 ಮಾಡಿ. 475 4 ಅಂದರೆ 1900 ಆಗುತ್ತೆ. ಆಯಿತಾ? ನೆಕ್ಸ್ಟ್ ಇಲ್ಲೊಂದು 0 ಇದೆ, ಮರಿಬೇಡಿ. ಈ 0ನ ಕೆಳಗಡೆ ಇಳಿಸ್ಕೊಳ್ಳಿ. ಈ 0ನ ಕೆಳಗಡೆ ಇಳಿಸ್ಕೊಳ್ಳಿ. ಇಲ್ಲೊಂದು 0 ಹಾಕಿ. ಆಯಿತಾ? ನಮಗೆ ಏನು ಬರುತ್ತೆ? ಕ್ವೋಷೆಂಟು 2940 ಮಿನಿಟ್ ಬರುತ್ತೆ. ಆಯಿತಾ? ಅದಕ್ಕೆ ನೀವು ಡಿವಿಷನ್ ಲೆಕ್ಕಗಳನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಆಯಿತಾ? ಡಿವಿಷನ್ ಏನಾರ ಕಲ್ತ್ಕೊಂಡ್ರೆ ನೀವು ಹೇಳೋದನ್ನಾಗಲೇ ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಮೆಥಡ್ ಫಾಲೋ ಮಾಡಿ ಪೂರ್ತಿ ದೇಶನ 200 ವರ್ಷ ಆಳ್ವಿಕೆ ನಡೆಸ್ತಾ ಇದ್ರು. ನೀವು ಅದೇ ರೀತಿ ಡಿವಿಸಿಬಿಲಿಟಿ ರೂಲ್ ಏನಾರ ಗೊತ್ತಿದ್ರೆ, ಅದ್ರ ಜೊತೆಗೆ ಡಿವಿಷನ್ ಏನಾರ ಸ್ಪಷ್ಟವಾಗಿ ಕಲ್ತಿದ್ರೆ ಮ್ಯಾಥ್ಸ್ನ ರೂಲ್ ಮಾಡ್ಬೋದು ನೀವು. ಆಯಿತಾ? ಮ್ಯಾಥ್ಸ್ನ ಲೈಫ್ ಲಾಂಗ್ ರೂಲ್ ಮಾಡ್ಬೋದು. ಕ್ವಶನ್ ನಂಬರ್ 111ಕ್ಕೆ ಏನಾಗುತ್ತೆ? ಕ್ವಶನ್ ನಂಬರ್ 111ಕ್ಕೆ ಆಪ್ಷನ್ ಸಿ. ಕ್ವಶನ್ ನಂಬರ್ 112 ನೋಡಿ. ಕ್ವಶನ್ ನಂಬರ್ 112 ಏನು ಕೊಟ್ಟಿದ್ದಾರೆ ಅಂದರೆ 60 ವೀಟ್ ಬ್ಯಾಗ್ನ ಹಾಕಕ್ಕೆ ಒಂದು ಟ್ರಕ್ ಬೇಕಂತೆ. ಆಯ್ತಾ? 60 ವೀಟ್ ಬ್ಯಾಗ್ನ ತುಂಬಕ್ಕೆ ಒಂದು ಟ್ರಕ್ ಬೇಕಂತೆ. ಹಾಗಾದ್ರೆ 4380 ಬ್ಯಾಗ್ನ ಹಾಗಾದ್ರೆ 4380 ಬ್ಯಾಗ್ನ ತುಂಬಕ್ಕೆ ಎಷ್ಟು ಟ್ರಕ್ ಬೇಕಾಗುತ್ತೆ ಅಂತ ಕೇಳಿದ್ರೆ. ಆಯ್ತಾ? 60 ವೀಟ್ ಬ್ಯಾಗ್ಸ್ನ ತುಂಬಕ್ಕೆ ಒಂದು ಟ್ರಕ್ ಬೇಕಾಗುತ್ತಂತೆ. ಹಾಗಾದ್ರೆ 4380 ವೀಟ್ ಬ್ಯಾಗ್ನ ತುಂಬಕ್ಕೆ ಎಷ್ಟು ಟ್ರಕ್ ಬೇಕು ಅಂತ ಕೇಳಿದರೆ. ಇದು ಅಷ್ಟೇ ಯೂನಿಟರಿ ಮೆಥಡ್. 60 ಬ್ಯಾಗ್ಗೆ ಒಂದು ಟ್ರಕ್ಕು ಅಂದರೆ ಒಂದು ಬ್ಯಾಗ್ಗೆ ಎಷ್ಟು ಟ್ರಕ್ಕು? ಒಂದು ಬ್ಯಾಗ್ಗೆ 1/60 ಟ್ರಕ್ಕು. ನಾನು ಕೇಳೋದು 4380 ಬ್ಯಾಗು. 4380 ಬ್ಯಾಗ್ಸ್ಗೆ ಎಷ್ಟು ಟ್ರಕ್ ಬೇಕು ಅಂದರೆ 1/60 ಇಂಟು ಇದನ್ನು ಮಲ್ಟಿಪ್ಲೈ ಮಾಡಿ 4380. ಆಯಿತಾ? ಇದನ್ನು ಮಲ್ಟಿಪ್ಲೈ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. 1 0 1 0 ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ ಅಂದರೆ 438/6 ಡಿವೈಡ್ ಮಾಡಿ. 6 ಡಿವೈಡ್ ಮಾಡೋದು ನಿಮ್ಗೆ ಏನು ಬರುತ್ತೆ? 73 ಟ್ರಕ್ ಬರುತ್ತೆ. ಟ್ರಕ್ಸ್. ಆಯಿತಾ? 4380 ಬ್ಯಾಗ್ನ ತುಂಬಕ್ಕೆ ನಮಗೆ 73 ಟ್ರಕ್ ಬೇಕಾಗುತ್ತೆ. 438/6 73 ಟ್ರಕ್ಕು ಬೇಕಾಗುತ್ತೆ. 73 ಟ್ರಕ್. ಆಪ್ಷನ್ ಏನು ಬರುತ್ತೆ? 112ಕ್ಕೆ ಆಪ್ಷನ್ನು ಎ. ಕ್ವಶನ್ ನಂಬರ್ 113 ನೋಡಿ. ಕ್ವಶನ್ ನಂಬರ್ 113 ಏನು ಕೊಟ್ಟಿದ್ದಾನೆ ಅಂದರೆ ದ ಕಾಸ್ಟ್ ಆಫ್ 10 ಚೇರ್ ಈಸ್ ಆಸ್ ಸೇಮ್ ಆಸ್ ದ ಕಾಸ್ಟ್ ಆಫ್ 6 ಟೇಬಲ್. 10 ಚೇರ್ದು ಕಾಸ್ಟು 6 ಟೇಬಲ್ ಕಾಸ್ಟ್ಗೆ ಸಮನಾಗಿದೆ ಅಂತ ಕೊಟ್ಟಿದ್ದಾನೆ. 10 ಚೇರ್ದು ಕಾಸ್ಟು 6 ಟೇಬಲ್ ಕಾಸ್ಟ್ಗೆ ಸಮನಾಗಿದೆ ಅಂತ ಕೊಟ್ಟಿದ್ದಾನೆ. ಆಯಿತಾ? ಇದೇ ಮೇಯ್ನ್. ಫಸ್ಟು ಬರ್ಕೊಳ್ಳಿ ಇದನ್ನು. ಫಸ್ಟ್ ಲೈನ್ ಬರ್ಕೊಳ್ಳಿ. ನೆಕ್ಸ್ಟ್ ಲೈನ್ ಓದಿ. ಇಫ್ ದ ಕಾಸ್ಟ್ ಆಫ್ ಎ ಟೇಬಲ್ ಈಸ್ 400. ಇಫ್ ಎ ಕಾಸ್ಟ್ ಆಫ್ ಎ ಟೇಬಲ್ ಈಸ್ 400 ಹಂಗಂದ್ರೆ ಒಂದು ಟೇಬಲ್ ಕಾಸ್ಟು 400 ರೂಪೀಸ್ ಆದರೆ, ಒಂದು ಟೇಬಲ್ ಕಾಸ್ಟು 400 ರೂಪೀಸ್ ಆದರೆ ಕಾಸ್ಟ್ ಆಫ್ 10 ಚೇರು 3 ಟೇಬಲ್ದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಕಾಸ್ಟ್ ಆಫ್ 10 ಚೇರು 3 ಟೇಬಲ್ದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಆಯಿತಾ? ಜಸ್ಟ್ ಸಿಂಪ್ಲಿಫೈ ಮಾಡ್ಕೊಬನ್ನಿ. 10 ಚೇರ್ ಹಂಗೆ ಬರ್ಕೊಳ್ಳಿ. 10 ಚೇರ್ ಹಂಗೆ ಬರ್ಕೊಳ್ಳಿ. ಆಯಿತಾ? 6 ನಮಗೆಲ್ಲ ಗೊತ್ತಿದೆ. 1 ಟೇಬಲ್ ಕಾಸ್ಟು 400 ಬರ್ಕೊಳ್ಳಿ. 1 ಟೇಬಲ್ ಕಾಸ್ಟು 400. ಆಯಿತಾ? 6 ಟೇಬಲ್ ಕಾಸ್ಟ್ ಎಷ್ಟಾಗುತ್ತೆ? 14 24 ಪಕ್ಕ 20 ಇದೆ. ಆಯಿತಾ? 6 ಟೇಬಲ್ಗೆ 2400 ರೂಪಾಯಿ ಆಗುತ್ತೆ. ಸೊ ನಮಗೆ 10 ಚೇರ್ದು ಕಾಸ್ಟ್ ಸಿಕ್ತು. ಈ ರೀತಿ ಸಿಂಪ್ಲಿಫೈ ಮಾಡಿರೋದ್ರಿಂದ 10 ಚೇರ್ದು ಕಾಸ್ಟ್ ಸಿಕ್ತು. ಆಯಿತಾ? ಈಗ ಅವ್ನು ಕೇಳಿರೋದು 10 ಚೇರ್ದು ಕಾಸ್ಟ್ ಇಲ್ಲೇ ಬಂದ್ಬಿಡ್ತು. ಅವ್ನು ಕೇಳಿರೋದು 10 ಚೇರ್ದು ಕಾಸ್ಟು ಮತ್ತು 3 ಟೇಬಲ್ ಕಾಸ್ಟು.
10 ಚೇರ್ ಕಾಸ್ಟ್ ಗೊತ್ತಾಗುತ್ತೆ 2400. ಮತ್ತೆ 3 ಟೇಬಲ್ ಕಾಸ್ಟ್ ಕೇಳಿದ್ದಾನೆ. 3 ಟೇಬಲ್ ಕಾಸ್ಟ್ ಅಂದರೆ ಎಷ್ಟೇ ನೋಡಿ, 3 ಟೇಬಲ್ ಕಾಸ್ಟ್ ಎಷ್ಟಾಗುತ್ತೆ, 1 ಟೇಬಲ್ಗೆ 400 ರುಪೀಸ್. 1 ಟೇಬಲ್ಗೆ 400 ಅಂದರೆ 3 ಟೇಬಲ್ಗೆ ಎಷ್ಟಾಗುತ್ತೆ, 3 ಇಂಟು 400 ಆಯಿತಾ. 1 ಟೇಬಲ್ಗೆ 400 ಅಂದರೆ 3 ಟೇಬಲ್ಗೆ 3 ಇಂಟು 400, 4 4 4 8 4 12 ಅಷ್ಟೇ ಆಯಿತಾ. 10 ಚೇರ್ಗೆ 2400, 3 ಟೇಬಲ್ಸ್ಗೆ 1200 ರೂಪಾಯಿ ಆಯ್ತು. ಎರಡನ್ನೂ ಆ್ಯಡ್ ಮಾಡಿ ಆಯಿತಾ. 10 ಚೇರ್ಗೆ ಕಾಸ್ಟ್ ಎಷ್ಟಾಗುತ್ತೆ, 2400 ರೂಪಾಯಿ. 3 ಟೇಬಲ್ಗೆ ಕಾಸ್ಟು ಎಷ್ಟಾಗುತ್ತೆ, 1200 ರೂಪಾಯಿ. ಅವನು ಟೋಟಲ್ ಕಾಸ್ಟ್ ಎಷ್ಟು ಕೇಳಿದ್ದಾನೆ, 0 0 4 2 6 2 1 3. ಟೋಟಲ್ ಕಾಸ್ಟು 3400 ರೂಪಾಯಿ. ಅವ್ನಿಗೆ ಹೇಳೋದು 10 ಚೇರ್ ಕಾಸ್ಟು, 3 ಟೇಬಲ್ ಕಾಸ್ಟು 3600 ರೂಪಾಯಿ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 113ಗೆ. ಕ್ವಶನ್ ನಂಬರ್ 113ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 114 ನೋಡಿ. ಕ್ವಶನ್ ನಂಬರ್ 114ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 27 ಲೀಟರ್ ಡೀಸೆಲಲ್ಲಿ ಆಯಿತಾ, 27 ಲೀಟರ್ ಡೀಸೆಲಲ್ಲಿ 324 ಕಿಲೋಮೀಟ್ರು ಹೋಗುತ್ತಂತೆ ಒಂದು ವೆಹಿಕಲ್ಲು. ಹಾಗಾದರೆ 20 ಲೀಟ್ರ್ ಡೀಸೆಲಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ಕೇಳಿದ್ದಾರೆ. 20 ಲೀಟ್ರ್ ಡೀಸೆಲಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ಕೇಳಿದ್ದಾರೆ. ಸೇಮ್ ಯೂನಿಟರಿ ಮೆಥಡ್. 27 ಲೀಟ್ರಿಗೆ 324, 1 ಲೀಟ್ರಿಗೆ ಎಷ್ಟಾಗುತ್ತೆ, 1 ಲೀಟ್ರಿಗೆ 324/27 ಕಿಲೋಮೀಟರ್ ಓಡುತ್ತೆ ಆಯಿತಾ. 1 ಲೀಟ್ರಿಗೆ ಇಷ್ಟು, 20 ಲೀಟ್ರಿಗೆ ಎಷ್ಟಾಗುತ್ತೆ, 20 ಲೀಟ್ರಿಗೆ ಎಷ್ಟಾಗುತ್ತೆ, 324/27, 20ನ ಮಲ್ಟಿಪ್ಲೈ ಮಾಡಿ ನಿಮಗೆ ಸಿಗುತ್ತೆ ಆಯಿತಾ. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ ಆಯಿತಾ. ಇದನ್ನು ಡಿವೈಡ್ ಮಾಡಿ 324ನ 27ಇಂದ ಡಿವೈಡ್ ಮಾಡಿದ್ರೆ ನಿಮಗೆ 12 ಬರುತ್ತೆ. 327ನ ಬೇಕಂದರೆ ಈ ರೀತಿ ಮಾಡಿ, 27ಇಂದ 324ನ ಡಿವೈಡ್ ಮಾಡಿ ನಿಮಗೆ 12 ಸಿಗುತ್ತೆ ಆಯಿತಾ. 12 ಇಂಟು 20 ಕಿಲೋಮೀಟರ್ ಆಗುತ್ತೆ. 12 ಇಂಟು 20 ಅಂದರೆ ಎಷ್ಟಾಗುತ್ತೆ, 12 12 24, ಸೊ 240 ಕಿಲೋಮೀಟ್ರ್ ಹೋಗುತ್ತೆ. 12 2 24, ಸೊ 240 ಕಿಲೋಮೀಟ್ರು ಅದು ಓಡುತ್ತೆ. 20 ಲೀಟ್ರಲ್ಲಿ 240 ಕಿಲೋಮೀಟ್ರ್ ಓಡಿಸ್ಬೋದು. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 114ಕ್ಕೆ. ಕ್ವಶನ್ ನಂಬರ್ 114ಕ್ಕೆ ಆಪ್ಷನ್ ಡಿ. ಕ್ವಶನ್ ನಂಬರ್ 115 ನೋಡಿ. ಕ್ವಶನ್ ನಂಬರ್ 115ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ, ಎ ವಾಚ್ ಆ್ಯಂಡ್ ಎ ಪೆನ್ ಟುಗೆದರ್ ಕಾಸ್ಟ್ 140 ಆಯಿತಾ. ವಾಚು ಮತ್ತು ಪೆನ್ ಎರಡನ್ನೂ ಒಟ್ಟಿಗೆ ತೊಗೊಂಡ್ರೆ 140 ರೂಪಾಯಿ ಆಗುತ್ತಂತೆ ಆಯಿತಾ. ಒಂದು ವಾಚು ಮತ್ತು ಒಂದು ಪೆನ್ನು ಎರಡರ ಒಟ್ಟು ಬೆಲೆ 140 ರೂಪಾಯಿ ಆಗುತ್ತಂತೆ. ಅದಾದಮೇಲೆ ಅವ್ನು ಕೇಳಿರೋದು, ಇಫ್ ದ ಕಾಸ್ಟ್ ಆಫ್ ದ ವಾಚ್ ಬಿ 6 ಟೈಮ್ಸ್ ದ ಕಾಸ್ಟ್ ಆಫ್ ದ ಪೆನ್. ವಾಚ್ದು ಕಾಸ್ಟು ಪೆನ್ ಕಾಸ್ಟ್ಗಿಂತ 6 ಟೈಮ್ಸ್ ಜಾಸ್ತಿ ಇದೆಯಂತೆ. ವಾಚ್ದು ಕಾಸ್ಟು ಪೆನ್ ಕಾಸ್ಟ್ಗಿಂತ 6 ಟೈಮ್ಸ್ ಕಾಸ್ಟ್ ಇದೆಯಂತೆ. ಹಾಗಾದರೆ ವಾಟ್ ಈಸ್ ದ ಕಾಸ್ಟ್ ಆಫ್ ದ ವಾಚ್ದು ಕಾಸ್ಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯಿತಾ. ಈಗೇನು ಮಾಡಿ, ಇದೊಂಥರ ಈಕ್ವೇಷನ್ ಇದ್ದಂಗೆ ಆಯಿತಾ. ವಾಚ್ ಜಾಗಕ್ಕೆ ಏನು ಬರ್ಕೊಳ್ಳಿ, 6 ಇಂಟು ಪೆನ್ ಅಂತ ಹಾಕೊಳ್ಳಿ, 6 ಟೈಮ್ಸ್ ದ ಪೆನ್ ಅಂತ ಬರ್ಕೊಳ್ಳಿ. ವಾಚ್ ಇದೆಯಲ್ಲ ಈ ಜಾಗಕ್ಕೆ 6 ಇಂಟು ಪೆನ್ ಅಂತ ಬರ್ಕೊಳ್ಳಿ, 6 ಟೈಮ್ಸ್ ದ ಪೆನ್ ಅಂತ ಬರ್ಕೊಳ್ಳಿ. ಇಲ್ಲಿ ಪೆನ್ ಆಗುತ್ತೆ, ಇದು 140 ಆಗುತ್ತೆ ಆಯಿತಾ. 6 ಪೆನ್ನು ಮತ್ತು 1 ಪೆನ್ನು ಏನಾಗುತ್ತೆ, 7 ಪೆನ್ ಆಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 6 + 1 7 ಪೆನ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 140 ಆಯಿತಾ. ಪುನಃ 1 ಪೆನ್ನು ಅಂದರೆ ಡೈರೆಕ್ಟಾಗಿ ಬರಿಬೋದು. ನಾವೆಲ್ಲ ಇದನ್ನು ಡೈರೆಕ್ಟಾಗಿ ಬರಿಬೋದು, ಸ್ಟೆಪ್ಸ್ ಎಲ್ಲ ಕಡಿಮೆ ಆಗುತ್ತೆ. 7 1s 7 2s ಅಂದರೆ 1 ಪೆನ್ದು ಕಾಸ್ಟ್ ಎಷ್ಟಾಗುತ್ತೆ, ಒಂದು ಪೆನ್ದು ಕಾಸ್ಟು 20 ರೂಪಾಯಿ ಆಗುತ್ತೆ. ಅವನು ಕೇಳಿರೋದು ಎಷ್ಟು, ಒಂದು ವಾಚು. ವಾಟ್ ಈಸ್ ದ ಕಾಸ್ಟ್ ಆಫ್ ದ ವಾಚ್ದು ಕಾಸ್ಟ್ ಎಷ್ಟಾಗುತ್ತೆ, 6 ಟೈಮ್ಸ್ ದ ಪೆನ್ ಅಂದರೆ 6 ಪೆನ್ ಎಷ್ಟಾಗುತ್ತೆ, ಪೆನ್ನು 20 ರೂಪಾಯಿ, 20 6 1 6 6 2 12 120 ರೂಪಾಯಿ ಆಗುತ್ತೆ ಆಯಿತಾ. 120 ರೂಪಾಯಿ ಆಗುತ್ತೆ ಆಯಿತಾ. ಒಂದು ವಾಚ್ದು ಕಾಸ್ಟು 120 ರೂಪಾಯಿ ಆಗುತ್ತೆ ಆಯಿತಾ. ಬೇಕು ಅಂದರೆ ಇಲ್ಲೂ ಬರ್ಕೋಬೋದು ನೋಡಿ, 2 ಸಲ ಬರಿಬೇಕಾಗುತ್ತೆ ಅಂದ್ಬಿಟ್ಟು ಡೈರೆಕ್ಟ್ ಅಲ್ಲೇ ಒಂದು ವಾಚ್ದು ಕಾಸ್ಟು 6 ಟೈಮ್ಸ್ ದ ಪೆನ್ ಅಂತ ಕೊಟ್ಟಿದ್ದಾನೆ, ಅವನೇ ಕೊಟ್ಟಿದ್ದಾರೆ. ಪೆನ್ ಕಾಸ್ಟ್ಗಿಂತ 6 ಟೈಮು ಜಾಸ್ತಿ ಇದೆ ಅಂತ,
ಆಯಿತಾ. ಒಂದು ಪೆನ್ದು ಕಾಸ್ಟ್ ಎಷ್ಟು, ಒಂದು ಪೆನ್ದು ಕಾಸ್ಟು 20, 6 1 6 6 12, ಆಯಿತಾ. ವಾಚ್ದು ಕಾಸ್ಟ್ ಎಷ್ಟಾಗುತ್ತೆ, 120 ರೂಪಾಯಿ ಆಗುತ್ತೆ. ವಾಚ್ದು ಕಾಸ್ಟು 120 ಆಗುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 115ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 115ಕ್ಕೆ ಆಪ್ಷನ್ ಎ.